400 ರೈತ ಸಂಘಟನೆಗಳು ಕೋರ್ಟಿಗೆ ಬಂದಿವೆ. ಹಾಗಾದರೆ ಈ ಎಲ್ಲ ಸಂಘಟನೆಗಳು ಸಮಿತಿಯ ರಚನೆಯನ್ನ ವಿರೋಧಿಸ್ತಾ ಇದ್ದಾವ? ಎಷ್ಟು ಜನ ರೈತರಿದ್ದಾರೋ ಅಷ್ಟೇ ಅಭಿಪ್ರಾಯಗಳಿರಬಹುದು. ನಮಗೆ ರೈತ ಸಂಘಟನೆಗಳ ಅಭಿಪ್ರಾಯ ಮುಖ್ಯ. ಆ ರೈತ ಸಂಘಟನೆಗಳು ತಜ್ಞರ ಸಮಿತಿ ಎದುರು ಹಾಜರಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿ. ನನ್ನ ಕೊಲೀಗ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆ ಅನ್ನಬಹುದಾ? ಇದನ್ನ ರೈತ ಹೋರಾಟಕ್ಕೆ ತಾತ್ಕಾಲಿಕ ಗೆಲುವು ಅಂತ ಕನ್ಸಿಡರ್ ಮಾಡಬಹುದು? ನಿಶ್ಚಿತವಾಗಿ ನೋಡಿ, ಒಂದು ಸುದೀರ್ಘ ಅವಧಿಯವರೆಗೆ ಕೇಂದ್ರ ಸರ್ಕಾರ ಪದೇ ಪದೇ ಸಂಸತ್ತಿನ ಎರಡೂ ಸದನಗಳಲ್ಲಿ ಈ ಒಂದು ಮೊದಲೇನು ಸುಗ್ರೀವಾಜ್ಞೆ ಇತ್ತು, ನಂತರ ಅದು ಕಾನೂನಾಗಿ ಪರಿವರ್ತನೆಗೊಂಡ ನಂತರ ಪದೇ ಪದೇ ಆ ರೀತಿಯಾಗಿರ್ತಕ್ಕಂಥ ಒಂದು ಟಫ್ ಸ್ಟ್ಯಾಂಡ್ ಅನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿತ್ತು. ಆದ್ರೆ ರೈತರು ಅಂತಿಮವಾಗಿ ದಿಲ್ಲಿ ಹರಿಯಾಣ ಬಾರ್ಡರ್ ನಲ್ಲಿ ಬಂದು ಕುಳಿತುಕೊಂಡ ನಂತರ ಕೇಂದ್ರ ಸರ್ಕಾರ ಹಂತ ಹಂತವಾಗಿ ತನ್ನ ಸ್ಟೇಟೆಡ್ ಪೊಸಿಷನ್ಸ್ ಇಂದ ಕೆಳಗಡೆ ಇಳಿತಾ ಬಂದಿತ್ತು. ಮೊದಲಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಸಾಧ್ಯ ಇಲ್ಲ, ತಿದ್ದುಪಡಿ ಸಾಧ್ಯವಿಲ್ಲ ಅಂತಕ್ಕಂಥದ್ದು ಹೇಳಿತ್ತು. ಆದ್ರೆ ನಿಧಾನವಾಗಿ ಕೇಂದ್ರ ಸರ್ಕಾರವು ಕೂಡ 8 ರಿಂದ 9 ತಿದ್ದುಪಡಿಗಳನ್ನ ತಾನೇ ಸೂಚಿಸಿತ್ತು, ರೈತ ಸಂಘಟನೆಗಳಿಗೂ ಕೂಡ ಕೊಟ್ಟಿತ್ತು. ಆದ್ರೆ ರೈತ ಸಂಘಟನೆಗಳು ಕೂಡ ಒಂದು ಟಫ್ ಸ್ಟ್ಯಾನ್ಸ್ ಅನ್ನ ತೆಗೆದುಕೊಂಡಿದ್ವು. ಯಾವುದೇ ಕಾರಣಕ್ಕೂ 3 ಕಾನೂನುಗಳು ರದ್ದಾಗುವವರೆಗೂ ಕೂಡ ನಾವು ಈ ಒಂದು ಪ್ರದೇಶವನ್ನ, ಪ್ರತಿಭಟನೆಯ ಸ್ಥಳವನ್ನ ಬಿಟ್ಟು ಕದಲಲ್ಲ ಅಂತಕ್ಕಂಥದ್ದನ್ನ ರೈತ ಸಂಘಟನೆಗಳು ಕೂಡ ಟಫ್ ಸ್ಟ್ಯಾಂಡ್ ತೆಗೆದುಕೊಂಡಿದ್ವು. ಹೀಗಾಗಿ ಕೇಂದ್ರ ಮತ್ತು ರೈತ ಸಂಘಟನೆಗಳ ಮುಂದಿನ ಹಾದಿ ಏನು ಅಂತಕ್ಕಂಥ ಒಂದು ವಿಚಿತ್ರ ದ್ವಂದ್ವದ ಸ್ಥಿತಿಯಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿದೆ. ಇವತ್ತು ಸುಪ್ರೀಂ ಕೋರ್ಟ್ ಇಡೀ ಒಂದು 3 ಕಾನೂನುಗಳ ಜಾರಿಗೆ ತಡೆಯಾಜ್ಞೆಯನ್ನ ನೀಡಿ, ಅಂದ್ರೆ ಅನೇಕ ಪ್ರಕರಣಗಳಲ್ಲಿ ನಾವು ನೋಡ್ತೀವಿ, ಪ್ರಕರಣ ಸುಪ್ರೀಂ ಕೋರ್ಟ್ ನಲ್ಲಿ ನಡೆದ ವಾದ ಪ್ರತಿವಾದಗಳನ್ನು ಗಮನಿಸ್ತಾ ಇದ್ದೆ ನಾನು. ತಜ್ಞರ ಸಮಿತಿ ರಚನೆಗೂ ರೈತ ಸಂಘಟನೆಗಳ ವಿರೋಧ ಇದೆ. ಸಮಿತಿನೇ ಬೇಡ, ರದ್ದು ಮಾಡಿ ಇದನ್ನ ಅಂತ. ನೋಡಿ, ನಿನ್ನೆ ಕೂಡ ಸುಪ್ರೀಂ ಕೋರ್ಟ್ ನ ವಿಚಾರಣೆ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ರೈತ ಸಂಘಟನೆಗಳ ಪರ ವಕೀಲರಾಗಿ ದುಷ್ಯಂತ್ ದವೆ ಸೇರಿದಂತೆ ಗೊನ್ಸಾಲ್ವಿಸ್ ಈ ಎಲ್ಲ ವಕೀಲರು ಕೂಡ ನಾವು ರೈತ ಸಂಘಟನೆಗಳ ಜೊತೆ ಮಾತನಾಡಿ ಬರ್ತೀವಿ, ನೀವು ಪ್ಯಾನಲ್ ಅನ್ನ ರಚಿಸಬೇಡಿ ಅಂತಕ್ಕಂಥದನ್ನ ಸುಪ್ರೀಂ ಕೋರ್ಟ್ಗೆ ಕೇಳ್ಕೊಂಡಿದ್ರು. ಆದ್ರೆ ಇವತ್ತು ಕೂಡ ಈ ಒಂದು ಮಧ್ಯಂತರ ಆದೇಶ ನೀಡ್ತಕ್ಕಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬೋಬ್ಡೆ ಸ್ಪಷ್ಟಪಡಿಸಿದ್ದಾರೆ, ನಾವು ದೇಶದ ಅತ್ಯಂತ ಮತ್ತು ಜುಡಿಷಿಯರ್ಗೂ ಇರ್ತಕ್ಕಂಥ ಡಿಫರೆನ್ಸ್ ಅನ್ನ ನೀವು ಅರ್ಥ ಮಾಡಿಕೊಳ್ಳಿ. ಅಲ್ಲಿ ನೀವು ಒಪ್ಪಬಹುದು, ಬಿಡಬಹುದು. ಆದ್ರೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಕೊಟ್ಟ ನಂತರ ಅದು ಎಲ್ಲರಿಗೂ ಕೂಡ ಮಾನ್ಯ ಆಗತ್ತೆ ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ರೈತ ಸಂಘಟನೆಗಳು ಪ್ಯಾನಲ್ ಬೇಡ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ರು. ಏಕಾಏಕಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ತನ್ನ ಜುಡಿಷಿಯಲ್ ರಿವ್ಯೂನ ಏನು ಪವರ್ ಇದೆ, ಸಂಸತ್ತಿನ ಕಾನೂನುಗಳನ್ನ ಜುಡಿಷಿಯಲ್ ರಿವ್ಯೂ ಮಾಡ್ತಕ್ಕಂಥ ಒಂದೇನು ಪವರ್ ಸುಪ್ರೀಂ ಕೋರ್ಟ್ ಬಳಿ ಇದೆ, ಅದನ್ನ ಬಳಸಿ 3 ಕಾನೂನುಗಳನ್ನ ರದ್ದುಗೊಳಿಸಬೇಕು ಅಂತಕ್ಕಂಥದ್ದು ರೈತ ಸಂಘಟನೆಗಳ ಡಿಮಾಂಡ್ ಆಗಿತ್ತು. ಆದ್ರೆ ಸುಪ್ರೀಂ ಕೋರ್ಟ್ ಅದಕ್ಕೆ ಒಪ್ಪಿಲ್ಲ. ಕೇಂದ್ರ ಸರ್ಕಾರದ ಡಿಮಾಂಡ್ ಆಗಿತ್ತು 3 ಕಾನೂನುಗಳ ಜಾರಿಗೆ ತಡೆಯಾಜ್ಞೆಯನ್ನ ನೀಡುವುದಕ್ಕಿಂತ ಕೆಲ ಅಂಶಗಳಿಗೆ ತಡೆಯಾಜ್ಞೆಯನ್ನ ನೀಡಿ ಅಂತಕ್ಕಂಥದ್ದನ್ನ ಅಟಾರ್ನಿ ಜನರಲ್ ಕೆ ವೇಣುಗೋಪಾಲ್ ಸುಪ್ರೀಂ ಕೋರ್ಟ್ ಬಳಿ ಕೇಳ್ಕೊಂಡಿದ್ರು. ಇಬ್ಬರ ಬೇಡಿಕೆಗಳನ್ನ ಕೂಡ ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿಲ್ಲ. ಕಾನೂನಿನ ಜಾರಿಗೆ ಸದ್ಯಕ್ಕೆ ಮಧ್ಯಂತರ ತಡೆಯಾಜ್ಞೆಯನ್ನ ನೀಡಿ 4 ಮೆಂಬರ್ನ ಪ್ಯಾನಲ್ ಏನಿದೆ, ಅಶೋಕ್ ಗುಲಾಟಿ ಸೇರಿದಂತೆ 4 ಜನ ತಜ್ಞರು ಆ ಒಂದು ಪ್ಯಾನಲ್ ನಲ್ಲಿದ್ದಾರೆ. ಆ ಪ್ಯಾನಲ್ ಬಳಿ ಯಾರ್ಯಾರಿಗೆ ತೊಂದರೆ ಇದೆಯೋ, ಯಾರ್ಯಾರಿಗೆ ಪರಿಹಾರ ಬೇಕೋ ಅವರೆಲ್ಲರೂ ಹೋಗಿ ಆ ಪ್ಯಾನಲ್ ನ ಅಪ್ರೋಚ್ ಆಗಬಹುದು. ಆ ಪ್ಯಾನಲ್ ನಂತರ ಅಂತಿಮವಾಗಿ ಸುಪ್ರೀಂ ಕೋರ್ಟ್ಗೆ ಶಿಫಾರಸನ್ನ ನೀಡುತ್ತೆ. ನಂತರ ಸುಪ್ರೀಂ ಕೋರ್ಟ್ ಅಂತಿಮ ಆದೇಶವನ್ನ ನೀಡುತ್ತೆ ಅಂತಕ್ಕಂಥದ್ದನ್ನ ಮುಖ್ಯ ನ್ಯಾಯಮೂರ್ತಿಗಳು ಸ್ಪಷ್ಟಪಡಿಸಿದ್ದಾರೆ. ಪ್ಯಾನಲ್ಲೇ ಬೇಡ ಅಂತಕ್ಕಂಥದ್ದು ರೈತ ಸಂಘಟನೆಗಳ ವಾದ ಆಗಿತ್ತು. ಪ್ಯಾನಲ್ ಇರ್ಲಿ, ಆದ್ರೆ ಜಾರಿಗೆ ತಡೆಯಾಜ್ಞೆಯನ್ನ ನೀಡಬೇಡಿ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ವಾದ ಆಗಿತ್ತು. 2 ಎಕ್ಸ್ಟ್ರೀಮ್ ಪೊಸಿಷನ್ಸ್ ಗಳನ್ನ ಪಕ್ಕಕ್ಕಿಟ್ಟು ಸುಪ್ರೀಂ ಕೋರ್ಟ್ ಒಂದು ಪ್ರಾಕ್ಟಿಕಲ್ ಅಪ್ರೋಚ್ ಅನ್ನ ತೆಗೆದುಕೊಂಡಂತೆ ಕಾಣ್ತಾ ಇದೆ. ಕನ್ಸಲ್ಟೇಟಿವ್ ಪ್ರೊಸೆಸ್ ಏನ್ ಕೇಂದ್ರ ಸರ್ಕಾರ ಹೇಳ್ತಿತ್ತು, ಇಲ್ಲ ನಾವು ತುಂಬಾ ಜನರ ಜೊತೆ ಮಾತನಾಡಿದೀವಿ ಅಂತಕ್ಕಂಥದ್ದನ್ನ ಅದನ್ನ ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿಲ್ಲ.
ಕನ್ಸಲ್ಟೇಟಿವ್ ಪ್ರೊಸೆಸ್ ಅನ್ನ ಸ್ಯಾಟಿಸ್ಫ್ಯಾಕ್ಟರಿ ಆಗಿ ನಡೆಸಿಲ್ಲ ಅಂತಕ್ಕಂಥದ್ದನ್ನ ಮುಖ್ಯ ನ್ಯಾಯಮೂರ್ತಿಗಳು ಅಟಾರ್ನಿ ಜನರಲ್ ಕೆ ವೇಣುಗೋಪಾಲ್ ಅವರಿಗೆ ಸ್ಪಷ್ಟಪಡಿಸಿದ್ದಾರೆ. ರೈತ ಸಂಘಟನೆಗಳಿಗೂ ಕೂಡ ನೀವು ಎಲ್ಲದಕ್ಕೂ ಕೂಡ ಹಠ ಮಾಡಿ ಉಪಯೋಗ ಇಲ್ಲ, ಇದು ಸರ್ಕಾರ ಅಲ್ಲ, ಇದು ಸುಪ್ರೀಂ ಕೋರ್ಟ್ ಅಂತಕ್ಕಂಥದ್ದನ್ನ ಸೂಚ್ಯವಾಗಿ ರೈತ ಸಂಘಟನೆಗಳಿಗೂ ಕೂಡ ತಿಳಿಸಿದ್ದಾರೆ. ಹೀಗಾಗಿ ಪ್ಯಾನಲ್ ಎಷ್ಟು ದಿನಗಳವರೆಗೆ ಕೆಲಸವನ್ನ ನಿರ್ವಹಿಸುತ್ತೆ, ಈ ಪ್ಯಾನಲ್ ಯಾವಾಗ ಶಿಫಾರಸನ್ನ ನೀಡುತ್ತೆ, ಅಲ್ಲಿಯವರೆಗೆ 3 ಕಾನೂನುಗಳ ಜಾರಿಗೆ ಹೋಲ್ಡ್ ಇರುತ್ತೆ ಸುಪ್ರೀಂ ಕೋರ್ಟ್ನಿಂದ. ಇಂಟ್ರೆಸ್ಟಿಂಗ್ಲಿ ಪ್ರಶಾಂತ್, ಇವತ್ತು APMC ವರ್ತಕರು ಮತ್ತು ಕಮಿಷನ್ ಏಜೆಂಟ್ಗಳ ಪರ ವಕೀಲರು ಕೂಡ ಸುಪ್ರೀಂ ಕೋರ್ಟ್ ಎದುರು ಹಾಜರಾದರು. ಈ ಕಾನೂನಿನಿಂದ ನಮಗೆ ತೊಂದರೆ ಇದೆ, ನಾವು 6 ಕೋಟಿ ಜನ ಇದ್ದೀವಿ, ತಜ್ಞರ ಸಮಿತಿಯನ್ನು ರಚಿಸೋದೇ ಆದರೆ ನಮ್ಮ ಪ್ರತಿನಿಧಿ ಕೂಡ ಆ ತಜ್ಞರ ಸಮಿತಿಲಿ ಇರಬೇಕು ಅನ್ನೋದು ವಾದ ಆಗಿತ್ತು APMC ವರ್ತಕರು ಮತ್ತು ಕಮಿಷನ್ ಏಜೆಂಟ್ರದು. ನೋಡಿ ಅಜಿತ್, ನನಗನ್ಸುತ್ತೆ ಈ ಸಮಿತಿ ಬೇರೆ ಬೇರೆ ಸಂಘ, ಈಗ ಫಾರ್ ಎಕ್ಸಾಂಪಲ್ ಅಶೋಕ್ ಗುಲಾಟಿ ಈ ರೀತಿಯ ಫಾರ್ಮ್ ಬಿಲ್ ನ ರಿಫಾರ್ಮ್ಸ್ ಕೃಷಿ ಕ್ಷೇತ್ರದಲ್ಲಿ ಬರಬೇಕು ಅಂತಕ್ಕಂಥ ಅಭಿಪ್ರಾಯ ಅಶೋಕ್ ಗುಲಾಟಿ ಅವ್ರಿಗಿತ್ತು. ಶೇತಕರಿ ಸಂಘಟನೆಗೂ ಅದೇ ಅಭಿಪ್ರಾಯ ಇದೆ. ಇನ್ನುಳಿದ 2 ರೈತ ಪ್ರತಿನಿಧಿಗಳೇನಿದ್ದಾರೆ, ಅಂದ್ರೆ ರೈತ ಪರಿಣಿತರೇನಿದ್ದಾರೆ, ಅವರು ಭಿನ್ನ ಅಭಿಪ್ರಾಯಗಳನ್ನು ಹೊಂದಿರತಕ್ಕಂಥವ್ರು. ಹೀಗಾಗಿ ಕಮಿಟಿ ಕೇವಲ ತಮ್ಮ ತಮ್ಮ ಬೇಡಿಕೆಗಳನ್ನ ಮಾತನಾಡ್ಲಿಕ್ಕೆ ಅಷ್ಟೇ ಅಲ್ಲ, ಬೇರೆ ಬೇರೆ ಅವರ ಬೇಡಿಕೆಗಳನ್ನ ಕಮಿಟಿ ಮುಂದೆ ಇಟ್ಟು ಅವರ ಒಂದು ಪರಿಹಾರಕ್ಕಾಗಿ ಕಮಿಟಿಗೆ ಅರ್ಜಿಯನ್ನ ಕೂಡ ಸಲ್ಲಿಸಬಹುದು ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ಹೇಳಿದೆ. ಎಲ್ಲೂ ಕೂಡ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಈ ಒಂದು ಪ್ಯಾನಲ್, 4 ಜನರ ಪ್ಯಾನಲ್ ಏನ್ ರಚಿಸಲಾಗಿದೆ ಅದು ಮೀಡಿಯೇಟ್ ಮಾಡುತ್ತೆ ಅಂತಕ್ಕಂಥದ್ದನ್ನ ಹೇಳಿಲ್ಲ. ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಗಳ ಕಂಪ್ಲೇಂಟ್ ಗಳನ್ನ ಅಧ್ಯಯನ ಮಾಡಿ ಅನೇಕ ಬಾರಿ ನಾವು ನೋಡಿದೀವಿ ಸುಪ್ರೀಂ ಕೋರ್ಟ್ ನಲ್ಲಿ ಅಮಿಕಸ್ ಕ್ಯೂರಿ ಅಂತಕ್ಕಂಥದ್ದನ್ನ ಮಾಡ್ಲಾಗತ್ತೆ. ಅಮಿಕಸ್ ಕ್ಯೂರಿ ಅದರ ಅರ್ಥ ಇಸ್ ಅ ಫ್ರೆಂಡ್ ಆಫ್ ದಿ ಕೋರ್ಟ್. ಅದೇ ರೀತಿ ಪ್ಯಾನಲ್ ಅನ್ನ ಏನ್ ರಚಿಸಲಾಗಿದೆ, ತಮ್ಗೆ ನೆನಪಿರಬಹುದು BCCI ನ ಇರ್ರೆಗ್ಯುಲಾರಿಟೀಸ್ ಸಂಬಂಧಪಟ್ಟಂತೆ ಕೂಡ ಒಂದು ಪ್ಯಾನಲ್ ಅನ್ನು ರಚಿಸಲಾಗಿತ್ತು. ಆ ಪ್ಯಾನಲ್ ಒಂದೇ ನಿಮಿಷ ಪ್ರಶಾಂತ್ ಲೈನ್ ಅಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕೋಡಿಹಳ್ಳಿ ಅವರೇ. ನಮಸ್ತೆ. ನಮಸ್ತೆ. ಸಂತೋಷದ ಸುದ್ದಿನಾ? ಸಂತೋಷ ಅಂದ್ರೆ ಸುಪ್ರೀಂ ಕೋರ್ಟ್ ತಡವಾಗಾದ್ರೂ ಮಧ್ಯ ಪ್ರವೇಶ ಮಾಡಿದ್ದಾರೆ, ಅದು ಸಂತೋಷನೇ. ಮಧ್ಯಪ್ರವೇಶ ಮಾಡಲೇಬಾರದು ಅಂತ ವಾದ ಮಾಡ್ತಾ ಇದ್ರು ಸರ್. ಸುಪ್ರೀಂ ಕೋರ್ಟ್ಗೆ ಏನು ವ್ಯಾಪ್ತಿ ಇದೆ ಇದರಲ್ಲಿ ಅಂತ ಪ್ರಶ್ನೆ ಮಾಡಿದ್ರು ಪ್ರತಿಭಟನೆ ಕುತ್ಕೊಂಡಂತ ರೈತರು. ಅಂದ್ರೆ ಸುಪ್ರೀಂ ಕೋರ್ಟ್ ಪ್ರಾರಂಭಕ್ಕೆ ಮಾಡ್ಬೇಕಾಗಿತ್ತು, ಇದು ಒಂದು ಸಾಮಾಜಿಕ ಜವಾಬ್ದಾರಿ ಅಲ್ವಾ? ಅಲ್ಲಲ್ಲ, ಸುಪ್ರೀಂ ಕೋರ್ಟ್ಗೆ ವ್ಯಾಪ್ತಿನೇ ಇಲ್ಲ ಅನ್ನೋ ವಾದ ಬಂತು. ಅಲ್ಲ ಅವಾಗ ಸುಪ್ರೀಂ ಕೋರ್ಟ್ ಸರಿಯಾಗಿ ಹೇಳಿದೆ, ಈ ದೇಶದ ಪ್ರತಿ ಇಂಚು ನೆಲದಲ್ಲಿ ನಡೆಯುವ ಪ್ರತಿ ಬೆಳವಣಿಗೆ ಕೂಡ ನಮ್ಮ ವ್ಯಾಪ್ತಿಗೆ ಬರುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಹೌದು ಸರ್, ಹೌದು. ಅದೇ ರೀತಿಯಲ್ಲೇ ಪ್ರಶಾಂತ್ ಭೂಷಣ್ ಕೂಡ ಕ್ವಶನ್ ರೈಸ್ ಮಾಡಿದ್ದು, ಇದು ಎಮರ್ಜೆನ್ಸಿ ತರಾನೇ ಇದೆ ಈಗ ಕೊರೋನಾಗೆ ಸಂಬಂಧಪಟ್ಟಂತ ಡಿಕ್ಲರೇಷನ್ ಅಂತ. ಹಾಗೇನೆ ಈಗ ಕಂಟಿನ್ಯೂ ಆದಂತ ಭಾಗ ಕೂಡ ಸುಪ್ರೀಂ ಕೋರ್ಟ್ ಇಷ್ಟು ದಿವಸ ಸುಮ್ಮನೆ ಇದ್ದಿದ್ದು ಕೂಡ ಕ್ವಶನ್ ಮಾಡ್ತಾ ಇದೀವಿ ನಾವು ಕೂಡ. ಹಾಗಾಗಿ ಈಗ ಈ ಸಂದರ್ಭದಲ್ಲಿ ತೀರ್ಮಾನಕ್ಕೆ ಬಂದಿದ್ದು ಒಂದು ಒಳ್ಳೆ ಡೆವಲಪ್ಮೆಂಟ್ ಇಡೀ ದೇಶದ ಹಿತದೃಷ್ಟಿಯಿಂದ ಅಂತೇಳಿ ನಾನು ಸುಪ್ರೀಂ ಕೋರ್ಟ್. ಆದ್ರೆ ತಜ್ಞರ ಸಮಿತಿ ರಚನೆಯನ್ನು ವಿರೋಧ ಮಾಡಿದ್ವಲ್ಲ ಸರ್ ರೈತ ಸಂಘಟನೆಗಳು, ಒಪ್ಪಿಗೆ ಕೊಡ್ಲಿಲ್ಲ, ಬೇಕಾಗಿಲ್ಲ ನಮಗೆ ಈ ತಜ್ಞರ ಸಮಿತಿ ಅಂದ್ರು. ಅಂದ್ರೆ ತಜ್ಞರ ಸಮಿತಿ ಅಂದ್ರೆ ಅದಕ್ಕೆ ಸರ್ಕಾರದ ಒಂದು ಸಮಿತಿ ಇರ್ತದೆ. ಹಾಗಾಗಿ ಅದಕ್ಕೆ ಬೇಕಾದಂತ ಟೆಕ್ನಿಕಲ್ ಎಕ್ಸ್ಪರ್ಟು, ಲೀಗಲ್ ಎಕ್ಸ್ಪರ್ಟು. ಅಲ್ಲ, ಪ್ರತಿಭಟನೆ ನಡೆಸ್ತಾ ಇರುವ ಭಾರತೀಯ ಕಿಸಾನ್ ಯೂನಿಯನ್ ಅಧ್ಯಕ್ಷರೇ ಸಮಿತಿಲಿ ಇರ್ತಾರೆ. ಹೌದು ಸರ್, ಎಲ್ಲರನ್ನ ಒಳಗೊಂಡಂತವರು ಇರಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್. ಓಕೆ. ಹಾಗಾಗಿ ಇದನ್ನೆಲ್ಲದನ್ನು ಕೂಡ ನಾವು ಸ್ವಲ್ಪ ಈಗ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಈಗ ಸಂಜೆ ಒಂದು 4 ಗಂಟೆಗೆ ನಾವು ಆನ್ಲೈನ್ ನಲ್ಲಿ ಡಿಸ್ಕಷನ್ ಮಾಡಿ ಒಂದು ಒಪಿನಿಯನ್ ನ ತಗೊಂಡ್ಬರ್ತೀವಿ ಸರ್. ಓಕೆ. ಸಾಯಂಕಾಲ 4 ಗಂಟೆಗೆ ಮೀಟಿಂಗು. ಹೌದು ಸರ್, ಹೌದು. ಈಗ ತಜ್ಞರ ಸಮಿತಿ 2 ಕಡೆ ಅವ್ರನ್ನ ಕರೆದು ಕೇಳುತ್ತೆ, ನಿಮಗೆ ಏನು ತೊಂದರೆ ಆಗತ್ತೆ ಅಂತ ಹೇಳ್ರಪ್ಪ ನೋಡೋಣ ಅಂತ ಅನ್ನತ್ತೆ. ಅದ್ರ ಎದುರಿಗೆ ಪ್ರೆಸೆಂಟ್ ಮಾಡಬೇಕೀಗ, ಈ ಕೃಷಿ ಕಾಯ್ದೆ ಜಾರಿ ಆದ್ರೆ ನಮಗೆ ರೈತರಿಗಿಂತ ಸಮಸ್ಯೆ ಆಗತ್ತೆ ಅಂತ. ಹೌದು ಸರ್, ಈಗ ಎರಡನ್ನೂ ಕೂಡ ಪಾಸಿಟಿವ್ ನೆಗೆಟಿವ್ ನಾವು ಯೋಚನೆ ಮಾಡಿ ನಾವೊಂದು ತೀರ್ಮಾನಕ್ಕೆ ಬರ್ತೀವಿ. ಓಕೆ, ಸರಿ ಸರಿ. ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಪ್ರಶಾಂತ್ ನಾಥು ನನ್ನ ಕೊಲೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ, ರೈತ ಸಂಘಟನೆಗಳ ನಿಲುವು ಇದರಲ್ಲಿ ಈ
ಸುಪ್ರೀಂ ಕೋರ್ಟ್ ಕೇಸ್ ವಿಷಯದಲ್ಲಿ ಆವಾಗ ಚೇಂಜ್ ಆಯಿತು ಮತ್ತು ಕೆಲವು ಸಂಘಟನೆಗಳು ಒಂದು ಅಭಿಪ್ರಾಯ ಇದ್ರೆ ಇನ್ನು ಕೆಲವು ಸಂಘಟನೆಗಳು ಇನ್ನೊಂದು ಅಭಿಪ್ರಾಯವನ್ನು ಹೊಂದಿತ್ತು. ಸುಪ್ರೀಂ ಕೋರ್ಟ್ ಯಾಕೆ ಸುಮ್ಮನೆ ಕೂತ್ಕೊಂಡಿದೆ ಅಂತ ಕೆಲವು ರೈತ ಸಂಘಟನೆಗಳು ಹೇಳಿದ್ರೆ, ವಿಚಾರಣೆಗೆ ಕೈಗೆತ್ತಿಕೊಂಡ ನಂತರ ಇದು ಸುಪ್ರೀಂ ಕೋರ್ಟ್ನ ವ್ಯಾಪ್ತಿಗೆ ಬರೋದೇ ಇಲ್ಲ, ಕೈಗೆತ್ತಕಬಾರ್ದು ಅಂತ ಇನ್ನು ಕೆಲವು ಸಂಘಟನೆಗಳ ವಾದವನ್ನು ಮಾಡೋದು. ತಜ್ಞರ ಸಮಿತಿ ರಚಿಸ್ತೀವಿ ಅಂದರೆ ತಜ್ಞರ ಸಮಿತಿ ಎಲ್ಲ ಬೇಡ, ಈ ಕಾಯ್ದೆಗಳನ್ನು ರಿಪೀಲ್ ಮಾಡಿಬಿಡಿ ಅಂತ ವಾದ ಮಂಡನೆ ಆಯಿತು. ಹಿಂದೆ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಏನು ಕೇಂದ್ರ ಸರ್ಕಾರ ರಚಿಸಿತ್ತು, ಅರುಣ್ ಜೇಟ್ಲಿ ಹೊಸದಾಗಿ ಕೇಂದ್ರ ಸಚಿವರಾಗಿ ಆಯ್ಕೆ ಆದ ನಂತರ ಅದನ್ನು ಸುಪ್ರೀಂ ಕೋರ್ಟ್ ತಡೆ ಹಿಡಿದಿತ್ತು. ಸುಪ್ರೀಂ ಕೋರ್ಟ್ಗೆ ನಿಶ್ಚಿತವಾಗಿರ್ತಕ್ಕಂಥ ಜುರಿಸ್ಡಿಕ್ಷನ್ ಇದೆ. ಇಂಥ ಸಂಸತ್ತಿನ ಕಾನೂನುಗಳಿಗೆ ಸಂಬಂಧಪಟ್ಟಂತೆ ಜುಡಿಷಿಯಲ್ ರಿವ್ಯೂ ಅನ್ನೋ ಅಧಿಕಾರ ಸುಪ್ರೀಂ ಕೋರ್ಟ್ಗಿದೆ. ಮೊದಲು ಒಂದು ಕಾಲದಲ್ಲಿ ತುರ್ತು ಪರಿಸ್ಥಿತಿಗಿಂತ ಮುಂಚಿನ ಕಾಲದಲ್ಲಿ ಈ ಒಂದು ರಿವ್ಯೂನ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇರಲಿಲ್ಲ. ಆದ್ರೆ ನಂತರದ ಅವಧಿಯಲ್ಲಿ ಸುಪ್ರೀಂ ಕೋರ್ಟ್ನ ಡಿಗ್ರಿ ಮೂಲಕವೇ ಇಂಥ ಒಂದು ಅಧಿಕಾರ ಇದೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಲಾಗಿತ್ತು. ಹೀಗಾಗಿ ಯಾವುದೇ ಕಾನೂನನ್ನ ಅದರ ಒಂದು ನ್ಯಾಯಾಂಗ ಪರಾಮರ್ಶೆ ಮಾಡತಕ್ಕಂತ ಅಧಿಕಾರ ನಿಶ್ಚಿತವಾಗಿ ಸುಪ್ರೀಂ ಕೋರ್ಟ್ ನ್ಯಾಯಾಂಗ ಪರಾಮರ್ಶೆ ಮಾಡುವ ಅಧಿಕಾರ ಇದೆ. ಆದ್ರೆ ಕಾನೂನೇ ತಪ್ಪು, ಇದನ್ನ ಜಾರಿಗೊಳಿಸಲೇಬೇಡಿ ಅಂತ ಹೇಳುವ ಅಧಿಕಾರ ಸುಪ್ರೀಂ ಕೋರ್ಟಿಗೆ ಇದೆಯಾ? ಕೇಂದ್ರ ಸರ್ಕಾರದ ಪರವಾಗಿ ಸಲ್ಲಿಸಲಾಗಿರುವ ಅಫಿಡವಿಟ್ನಲ್ಲಿ ಸಾಂವಿಧಾನಿಕ ವಿಧಾನದ ಮೂಲಕವೇ ಈ ಕಾನೂನುಗಳನ್ನು ತಂದಿದ್ದೀವಿ ಅನ್ನುವ ಮಾತನ್ನು ಹೇಳಲಾಗಿದೆ. ಮುಂದಿನ ದಿನಗಳಲ್ಲಿ ಇದು ಶಾಸಕಾಂಗ ವರ್ಸಸ್ ನ್ಯಾಯಾಂಗ ಅನ್ನುವ ತಿಕ್ಕಾಟ ಹುಟ್ಟು ಹಾಕಿದ್ರೆ ಏನು ಅಂತ. ಬರ್ತೀನಿ, ಪ್ರಶ್ನೆಗೆ ಉತ್ತರ ತಗೋತೀನಿ, ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ಬರ್ತೀನಿ. ಪ್ರಶ್ನೆ, ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ಕುತೂಹಲಕಾರಿ ಬೆಳವಣಿಗೆ. ಕೇಂದ್ರ ಸರ್ಕಾರ ತಂದಿದ್ದ 3 ಕೃಷಿ ಕಾನೂನು ತಿದ್ದುಪಡಿಗಳನ್ನು ಜಾರಿಗೊಳಿಸೋದಕ್ಕೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಇದು ತಾತ್ಕಾಲಿಕವಾದ ತಡೆಯಾಜ್ಞೆ. ಈ ಕಾಯ್ದೆ ತಿದ್ದುಪಡಿಯಿಂದ ರೈತರಿಗೆ ನಿಜಕ್ಕೂ ತೊಂದರೆಯಾಗತ್ತಾ ಅನ್ನೋದನ್ನು ಪರಾಮರ್ಶಿಸೋದಕ್ಕೆ 4 ಜನ ತಜ್ಞರ ಸಮಿತಿಯನ್ನು ರಚಿಸಲಾಗಿದೆ. ಆ ಸಮಿತಿ ರಿಪೋರ್ಟ್ ಕೊಟ್ಟ ನಂತರ ಕಾಯ್ದೆಗಳ ವಿಷಯದಲ್ಲಿ ಅಂತಿಮ ತೀರ್ಮಾನ ಪ್ರಕಟಗೊಳ್ಳುತ್ತೆ. ಕುರುಬೂರು ಶಾಂತಕುಮಾರ್ ರೈತ ಮುಖಂಡರು ಕೂಡ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಾಂತಕುಮಾರ್ ಅವರು, ಒಂದೇ ನಿಮಿಷ ಮಾತಾಡ್ತೀನಿ. ಪ್ರಶಾಂತ್ ನಾಥ್ ಒಂದು ಪ್ರಶ್ನೆ ಕೇಳ್ತಾ ಇದ್ದೆ ನಾನು ಬ್ರೇಕ್ಗಿಂತ ಮುಂಚೆ, ಅದಕ್ಕೊಂದು ಉತ್ತರ ತಗೊಂಡು ವಾಪಸ್ ಬರ್ತೀನಿ. ಪ್ರಶಾಂತ್, ಶಾಶ್ವತವಾಗಿ ಈ ಕಾಯ್ದೆಗಳ ಜಾರಿಯನ್ನು ತಡೆಯುವ ಅಧಿಕಾರ ಸುಪ್ರೀಂ ಕೋರ್ಟಿಗೆ ಇದೆಯಾ? ರದ್ದುಗೊಳಿಸುವ ಅಧಿಕಾರ ಸುಪ್ರೀಂ ಕೋರ್ಟಿಗೆ ಇದೆಯಾ? ಒಂದು ವೇಳೆ ಆ ಪ್ರಯತ್ನಕ್ಕೆ ಸುಪ್ರೀಂ ಕೋರ್ಟ್ ಕೈ ಹಾಕಿದ್ರೆ ಶಾಸಕಾಂಗ ವರ್ಸಸ್ ನ್ಯಾಯಾಂಗ ಮತ್ತೊಂದು ತಿಕ್ಕಾಟ ಶುರುವಾಗೋದಿಲ್ವಾ ಅಂತ? ಅಜಿತ್, ನೋಡಿ, ಈ ಪ್ರಶ್ನೆ ಅನೇಕ ಬಾರಿ ಎದ್ದಿದೆ, ಶಾಸಕಾಂಗ ಮತ್ತು ನ್ಯಾಯಾಂಗದ ತಿಕ್ಕಾಟ. ಆದ್ರೆ ಸುಪ್ರೀಂ ಕೋರ್ಟ್ ಗೆ ಸ್ಪಷ್ಟವಾಗಿರ್ತಕ್ಕಂಥ ಜುರಿಸ್ಡಿಕ್ಷನ್, ನಿನ್ನೆ ಕೂಡ ಮುಖ್ಯ ನ್ಯಾಯಮೂರ್ತಿಗಳು ಹೇಳಿರ್ತಕ್ಕಂಥದ್ದು, ನಾವು ಕಾನೂನನ್ನ ಪರ್ಸೆ ರದ್ದುಗೊಳಿಸ್ತಾ ಇಲ್ಲ, ಕಾನೂನಿನ ಆಪರೇಟಿವ್ ಇಂಪ್ಲಿಮೆಂಟೇಷನ್ ಪಾರ್ಟ್ ಏನಿದೆ ಅದನ್ನ ತಾತ್ಕಾಲಿಕವಾಗಿ ತಡೆ ಹಿಡಿದು ಒಂದು ಸಮಿತಿಯನ್ನ ರಚಿಸ್ತಕ್ಕಂಥ ಅಧಿಕಾರ, ಅದರ ಜುರಿಸ್ಡಿಕ್ಷನ್ ನಮ್ಮ ಬಳಿ ಇದೆ ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟೇ ನಿನ್ನೆಯ ವಿಚಾರಣೆಯ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದೆ. ಸುಪ್ರೀಂ ಕೋರ್ಟ್ಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಅಧಿಕಾರ, ಅದು ಸಂವಿಧಾನದತ್ತವಾಗಿ ಮತ್ತು ನಂತರದ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ಗಳಿಂದ ಕೂಡ ಸ್ಪಷ್ಟವಾಗಿರ್ತಕ್ಕಂಥದ್ದು, ಒಂದು ವೇಳೆ ಸಂಸತ್ತಿನ ಯಾವುದೇ ಕಾನೂನು ಸಂವಿಧಾನ ಮೂಲಭೂತವಾಗಿ ನೀಡಿರ್ತಕ್ಕಂಥ ಹಕ್ಕನ್ನ ವೈಲೇಟ್ ಮಾಡತಕ್ಕಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಅಧಿಕಾರ ಇದೆ. ಆದ್ರೆ ಪ್ರೈಮಾ ಫೇಸಾಯ್ ಅದು ಪ್ರೂವ್ ಆಗಬೇಕು. ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂಡ್ ಫ್ರೀಡಮ್ಸ್ ಏನಿದೆ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಸತ್ತು ಇಂಟರ್ಫಿಯರ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಕಾನೂನುಗಳನ್ನ ತಡೆ ಹಿಡಿಯುವ, ರದ್ದುಗೊಳಿಸುವ ಅಧಿಕಾರ ಸುಪ್ರೀಂ ಕೋರ್ಟ್ಗಿದೆ. ಆದ್ರೆ ಈ ಒಂದು ಫಾರ್ಮ್ ಕಾನೂನಿನಲ್ಲಿ ಸುಪ್ರೀಂ ಕೋರ್ಟ್ ಯಾವುದೇ ರೀತಿ ತನ್ನ ಅಧಿಕಾರವನ್ನ ಬಳಸಿ ಆ ಕಾನೂನನ್ನ ರದ್ದುಗೊಳಿಸ್ತಕ್ಕಂಥ ರೈತರ ಬೇಡಿಕೆಗಳಿಗೆ ಇನ್ನೂ ಕೂಡ ಒಪ್ಪಿಗೆ ನೀಡಿಲ್ಲ. ಮುಂದೇನಾಗತ್ತೋ ಯಾರಿಗೂ ಕೂಡ ಗೊತ್ತಿಲ್ಲದೆ ಇರತಕ್ಕಂಥ ಅಂಶ. ಆದ್ರೆ ಈ ಹೊತ್ತಿನಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಿರ್ತಕ್ಕಂಥದ್ದು, ಚಳಿಯಲ್ಲಿ ರೈತ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾನೆ, ಮುಂದೆ ಆಗುವ ಅನಾಹುತಗಳನ್ನ ತಡೆಯಲಿಕ್ಕೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ, ಯಾಕಂದ್ರೆ ಕೇಂದ್ರ ಸರ್ಕಾರ ಮತ್ತು ರೈತ ಸಂಘಟನೆಗಳ ನಡುವೆ ಒಂದು ಒಮ್ಮತ ಬರ್ತಾ ಇಲ್ಲ, ಆ ಕಾರಣಕ್ಕೋಸ್ಕರ ಮಧ್ಯಪ್ರವೇಶ ಮಾಡಿ ನಾವು ಅದರ ಇಂಪ್ಲಿಮೆಂಟೇಷನ್ ಅನ್ನ ತಡೆದಿದ್ದೀವಿ, ಕಮಿಟಿಯನ್ನ ರಚಿಸ್ತೀವಿ, ಕಮಿಟಿ ಶಿಫಾರಸು ನೀಡಿದ ನಂತರ ಮುಂದಿನ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತಕ್ಕಂಥದನ್ನ ಮಾತ್ರ ಹೇಳಿದೆ. ಪ್ರಾಯಶಃ ನನಗನ್ಸುತ್ತೆ ಇವತ್ತಿನ ಆದೇಶದಿಂದ ಶಾಸಕಾಂಗ ನ್ಯಾಯಾಂಗದ ತಿಕ್ಕಾಟ ಉದ್ಭವ ಆಗ್ತಕ್ಕಂಥ ಸಾಧ್ಯತೆಗಳು ತೀವ್ರವಾಗಿ ಕಡಿಮೆ. ಅಂತ ಸ್ಥಿತಿಗೆ ಇದು ತಲುಪಲ್ಲ. ಆದ್ರೆ ಮುಂಬರುವ ದಿನಗಳಲ್ಲಿ
ಅಂತಿಮ ಸುಪ್ರೀಂ ಕೋರ್ಟ್ ಅಂತಿಮ ನಿರ್ಣಯ ಏನಾಗಿರುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅನ್ಸುತ್ತೆ. ಎಸ್, ಬರ್ತೀರಿ ಪ್ರಶಾಂತ್. ಕುರುಬೂರು ಶಾಂತಕುಮಾರ್ ಕೂಡ ನಮ್ಮ ಜೊತೆ ಲೈನ್ ನಲ್ಲಿ ಇದ್ದಾರೆ. ನಮಸ್ಕಾರ ಶಾಂತಕುಮಾರ್ ಅವರೇ. ನಮಸ್ಕಾರ. ಏನ್ ಫಸ್ಟ್ ರಿಯಾಕ್ಷನ್ ಏನು ನಿಮ್ದು? ನೀವು ಅನ್ಕೊಂಡಂಗ ಆಯ್ತು ಇಲ್ಲ, ಅಂತೀರಾ, ಈಗ ಹಿಂಗ್ ಆಗಬಾರ್ದಾಗಿತ್ತು ಅಂತೀರಾ? ನೋಡಿ, ಈ ದೇಶದ ರೈತರು 48 ದಿನಗಳಿಂದ ಹೋರಾಟವನ್ನ ಮಾಡಿದಂತ ಹಿನ್ನೆಲೆಯಲ್ಲಿ ಮೊದಲನೇ ಒಂದು ಯಶಸ್ವಿ ಅಂತ ನಾ ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಸುಪ್ರೀಂ ಕೋರ್ಟ್ ಏನು ಕಾಯ್ದೆಗಳಿಗೆ ತಡೆಯನ್ನ ಕೊಟ್ಟಿದೆ, ಅದ್ರ ಹಿನ್ನೆಲೆಯಲ್ಲಿ ರೈತರ ಪ್ರತಿಭಟನೆ ಕೂಡ ನಡೆದಂತ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಓಕೆ, ಇದು ಒಳ್ಳೆಯ ಬೆಳವಣಿಗೆ. ಆದ್ರೆ ಏನು ತಜ್ಞರ ತಂಡವನ್ನ ಮಾಡಿದ್ದಾರೆ, ಆ ತಜ್ಞರ ತಂಡದಲ್ಲಿ ಹೋರಾಟ ನಿರತ ದೇಶಾದ್ಯಂತ ಇರತಕ್ಕಂತ ರೈತ ಪ್ರತಿನಿಧಿಗಳು ಮತ್ತು ಇನ್ನು ಕೆಲವು ತಜ್ಞರನ್ನ ಸೇರಿಸಿ ಆಮೇಲೆ ಏನು ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಈ ಸಮಿತಿ ರಚನೆ ಆಗ್ಬೇಕಾಗಿತ್ತು ಅನ್ನುತ್ತಾ ನನಗನ್ನಿಸ್ತದೆ. ಸರ್, ಭಾರತೀಯ ಕಿಸಾನ್ ಯೂನಿಯನ್ ಈ ರೈತ ಹೋರಾಟವನ್ನ ಮುನ್ನಡೆಸ್ತಾ ಇರುವಂತದ್ದು, ಅದರ ಅಧ್ಯಕ್ಷ ಹರ್ಸಿಮ್ರತ್ ಸಿಂಗ್ ಮನ್ ಅವರೇ ಸಮಿತಿಯ ಸದಸ್ಯರು. ಇನ್ಯಾರು ಇರಬೇಕಾಗಿತ್ತು? ಇಲ್ಲ, ಇನ್ನು ನೋಡಿ, ಈ ಸಂಘಟನೆಯಲ್ಲಿ 400ಕ್ಕೂ ಹೆಚ್ಚು ರೈತ ಸಂಘಟನೆಗಳೇ ಮುಖಂಡರಿದ್ದಾರೆ. ಆದ್ರೆ 400 ಜನ ಸೇರಿಸಿ ಅಂತ ನಾ ಹೇಳೋದಿಲ್ಲ. ಈ ದೇಶ ದೊಡ್ಡ ದೇಶ. ಈ ದೇಶದಲ್ಲಿ 1-2-3 ರಾಜ್ಯಕಾರ ಒಬ್ಬೊಬ್ಬ ಪ್ರತಿನಿಧಿಯನ್ನ ಸೇರಿಸಿ ಕನಿಷ್ಠ 20 ಜನ ರೈತ ಮುಖಂಡರುಗಳು ತಜ್ಞರನ್ನ ಸೇರಿಸಿ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಹೆಚ್ಚು ಅನುಕೂಲ ಆಗ್ತಾ ಇತ್ತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗ ರೈತ ಮುಖಂಡರಷ್ಟೇ ಯಾಕೆ, ಇದರಲ್ಲಿ ನಾವು ಸ್ಟೇಕ್ ಹೋಲ್ಡರ್ಸ್ ಅಂತ APMC ವರ್ತಕರು ಮತ್ತು ಕಮಿಷನ್ ಏಜೆಂಟ್ಸ್ ಸುಪ್ರೀಂ ಕೋರ್ಟಿಗೆ ಬಂದಿದ್ದಾರೆ. ನಾವು 6 ಕೋಟಿ ಜನ ಇದ್ದೀವಿ, ಈ ಕಾಯ್ದೆ ಬಂದ್ರೆ ನಮ್ಮ ಮೇಲೆ ಚಪ್ಪಡಿ ಕಲ್ಲು ಬೀಳುತ್ತೆ, ಆದ್ರಿಂದ ನಮ್ಮನ್ನು ಕಮಿಟಿಗೆ ಸೇರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ಸೇರಿಸ್ಕೋಬೇಕು, ಸೇರಿಸಬಾರ್ದು? ನೋಡಿ, ನಾವು ಕೇಳ್ತಾ ಇರೋದು ರೈತರ ಪರವಾದಂತ ಹೋರಾಟದ ವಿಚಾರ. ಅಲ್ಲಲ್ಲ ಸರ್, ಈಗ APMC ವರ್ತಕರು ಮತ್ತು ಕಮಿಷನ್ ಏಜೆಂಟ್ಸ್ ಕೇಳ್ತಾ ಇದ್ದಾರೆ ಈ ಕಮಿಟಿಲಿ ನಾವು ಇರಬೇಕು ಅಂತ. ಅದ್ ಯಾಕೆ ಬಂದಿದ್ದಾರೆ ಅಂತ ಹೇಳಿದ್ರೆ, ಮೊನ್ನೆ ಕೋರ್ಟ್ ಅಲ್ಲಿ ಇದು ಸರಿ ಅಂತಕ್ಕಂತ ಹೇಳ್ತಕ್ಕಂಥವ್ರು ಯಾರು ಇಲ್ಲ. ನೀವ್ ಯಾಕೆ ಸರ್ಕಾರದಿಂದ ನೀವು ಮಾತಾಡ್ತಾ ಇದ್ದೀರಿ ಅಂತ ಸುಪ್ರೀಂ ಕೋರ್ಟ್ ಅವ್ರನ್ನ ಪ್ರಶ್ನೆ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಹೊಸ ಬೆಳವಣಿಗೆ ಸೃಷ್ಟಿ ಆಗ್ತಾ ಇದೆ. ಅಲ್ಲಲ್ಲ, ಕುರುಬೂರು ಶಾಂತಕುಮಾರ್ ಅವರು APMC ಮರ್ಚೆಂಟ್ಸ್ ಮತ್ತು ಕಮಿಷನ್ ಏಜೆಂಟ್ಸ್ ಈ ಕಾಯ್ದೆ ಬೇಕು ಅಂತ ಹೇಳ್ತಿಲ್ಲ, ಬೇಡ ಅಂತಾನೆ ಹೇಳ್ತಿರೋದು ಅವರು. ಯಾರು? APMC ಮರ್ಚೆಂಟ್ಸ್. ಈ ಕಾಯ್ದೆಯಿಂದ ನಮಗೆ ಮಾರಕ ಆಗ್ತಾ ಇದೆ, ಈ ಕಾಯ್ದೆನ ವಾಪಸ್ ತಗೊಳ್ಳಿ ಅಂತ ನಮ್ಮ ಹೋರಾಟ. ನಾವು APMC ಮರ್ಚೆಂಟ್ಸ್ ಪರ ಆಗ್ಲಿ, ದಳ್ಳಾಳಿಗಳ ಪರ ಅಲ್ಲ, ರೈತರ ಪರ ನಮ್ಮ ಹೋರಾಟ. ಅಲ್ಲ ಸರ್, ಈಗ ಒಂದೊಂದು ರಾಜ್ಯದಿಂದ ಒಬ್ಬರೋ ಇಬ್ಬರೋ ರೈತ ಮುಖಂಡರು ಈ ಕಮಿಟಿಲಿ ಇರಬೇಕಾಗಿತ್ತು ಅನ್ನೋದಿದ್ರೆ APMC ಮರ್ಚೆಂಟ್ಸು, APMC ವ್ಯಾಪಾರಿಗಳು ಮತ್ತು ಕಮಿಷನ್ ಏಜೆಂಟ್ರು ಕೇಳ್ತಾ ಇದ್ದಾರೆ ನಾವು ಕಮಿಟಿಲಿ ಇರಬೇಕು ಅಂತ. ಇರಬೇಕು ಅಂತಿರೋ, ಇರಬಾರ್ದು ಅಂತಿರೋ ನೀವು? ನೋಡಿ, ನಾವು ಬೇರೆಯವರ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ನಾವು ಹೋಗೋದಿಲ್ಲ. ನಾನು ಹೇಳ್ತಕ್ಕಂಥದ್ದು ನಮ್ಮ ದೇಶದ ರೈತರ ಹಿತರಕ್ಷಣೆಯಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ರೈತರ ಹಿತದೃಷ್ಟಿಯಿಂದ ನಾವು ಸರ್ಕಾರಕ್ಕೆ ಒಂದು ಒತ್ತಡ ಮಾಡ್ತಾ ಇದೀವಿ. ಸುಪ್ರೀಂ ಕೋರ್ಟ್ ಇವತ್ತು ಒಳ್ಳೆ ಡಿಸಿಷನ್ ತಗೊಂಡಿದೆ. ಆದ್ರೆ ಮಾಡಿರ್ತಕ್ಕಂಥ ಕಮಿಟಿನ ಮಾಡಿಫೈ ಮಾಡಬೇಕು ಅಂತಕ್ಕಂಥದ್ದು ನಮ್ ಡಿಮ್ಯಾಂಡ್. ಮತ್ತೆ ರೈತರ ಈ ತಜ್ಞರ ಸಮಿತಿ ರಚನೆನೇ ಬೇಡ ಅಂತ ರೈತ ಸಂಘಟನೆಗಳೇ ವಿರೋಧ ಯಾಕೆ ಮಾಡಿದ್ವು ಸರ್? ಅಲ್ಲ, ಈಗ ನೋಡಿ, ಸಡನ್ ಆಗಿ ರಿಯಾಕ್ಷನ್ ಕೊಡ್ತಾ ಇದಾರೆ, ಒಬ್ಬೊಬ್ರು ಒಂದೊಂದು ಆಂಗಲ್ ಅಲ್ಲಿ ರಿಯಾಕ್ಷನ್ ಕೊಡ್ತಾ ಇದಾರೆ. ನಾವು ಕೂಡ ಸಂಜೆ ತನಕ ಎಲ್ಲಾ ವಿಚಾರಗಳನ್ನ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಆನಂತರ ನಾವು ದೇಶಾದ್ಯಂತ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು ಒಂದು ಒಮ್ಮತದ ತೀರ್ಮಾನವನ್ನ ಕೈಗೊಳ್ತೀವಿ. ಆಯ್ತು, ಸಂಜೆ ಅಷ್ಟೊತ್ತಿಗೆ ಅಧಿಕೃತ ಸ್ಟೇಟ್ಮೆಂಟ್ ಬರುತ್ತಂಗಿದ್ರೆ? ಅಲ್ಲ, ಅಧಿಕೃತವಾಗಿ ತೀರ್ಮಾನ ಮಾಡ್ತೀವಿ ನಾವು. ಓಕೆ. ಕೃಷಿ ಕಾಯ್ದೆಗಳಿಗೆ ಸುಪ್ರೀಂ ಕೋರ್ಟ್ ತಾತ್ಕಾಲಿಕ ತಡೆಯನ್ನ ಕೊಟ್ಟಿದೆ. ತಜ್ಞರ ಸಮಿತಿ ರಚನೆ ಆಗುತ್ತೆ. ತಜ್ಞರ ಸಮಿತಿಯಲ್ಲಿ 4 ಜನ ಇರ್ತಾರೆ. ಕೃಷಿ ಆರ್ಥಿಕ ತಜ್ಞ ಅಶೋಕ್ ಗುಲ್ಬಾಡಿ, ಅಂತಾರಾಷ್ಟ್ರೀಯ ನೀತಿ ಮುಖ್ಯಸ್ಥ ಪ್ರಮೋದ್ ಜೋಶಿ, ಭಾರತೀಯ ಕಿಸಾನ್ ಯೂನಿಯನ್, ಈಗ ಪ್ರತಿಭಟನೆ ನಡೆಸ್ತಾ ಇರುವ ಕೃಷಿ ಸಂಘಟನೆಗಳ ನೇತೃತ್ವ ವಹಿಸಿರುವ ಭಾರತೀಯ ಕಿಸಾನ್ ಯೂನಿಯನ್ನ ಅಧ್ಯಕ್ಷ ಹರ್ಸಿಮ್ರತ್ ಸಿಂಗ್ ಮನ್, ಶಿವಕೇರಿ ಸಂಘಟನೆ ಮುಖ್ಯಸ್ಥ ಅನಿಲ್ ಧನ್ವಂತ್, ಈ 4 ಜನರ ಸಮಿತಿಯನ್ನು ಸುಪ್ರೀಂ ಕೋರ್ಟ್ ರಚನೆ ಮಾಡಿದೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಯಾವುದೇ ಟೈಮ್ ಲೈನ್ ವಿಧಿಸಿಲ್ಲ ಸಮಿತಿಗೆ, ಇಷ್ಟು ದಿನದಲ್ಲಿ ರಿಪೋರ್ಟ್ ಕೊಡಬೇಕು ಅನ್ನುವ ಟೈಮ್ ಲೈನ್ ಇಲ್ಲ. ಈ ಸಮಿತಿ ಹಿಂಗೆ ತಿಂಗಳಾನುಗಟ್ಟಲೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋದರೆ ಕಾಯ್ದೆ ಜಾರಿ ಆಗುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಮುಂದುವರಿಯುತ್ತೆ. ಅದೇ ನಿಶ್ಚಿತವಾಗಿ ಕೆಲ ಸಮಯ ಬೇಕಾಗಬಹುದು. ಯಾಕಂದ್ರೆ ಕಳೆದ ಸುಮಾರು 1.5 ತಿಂಗಳಿಂದ ಸರ್ಕಾರವೇ ಮಾತುಕತೆ ನಡೆಸ್ತಾ ಇದ್ರು ಕೂಡ ರೈತ ಸಂಘಟನೆಗಳ ಜೊತೆ ಯಾವುದೇ ಒಂದು ಮೀಡಿಯೇಷನ್ ಸಾಧ್ಯ ಆಗ್ಲಿಲ್ಲ, ಅಂತಿಮವಾಗಿ ಫಲಪ್ರದ ಆಗ್ಲಿಲ್ಲ. ಹೀಗಾಗಿ
ಪ್ರಕರಣ ಸುಪ್ರೀಂ ಕೋರ್ಟ್ ಹೋಗಿದೆ. ಈಗ ಸುಪ್ರೀಂ ಕೋರ್ಟ್ ಅಪಾಯಿಂಟೆಡ್ ಕಮಿಟಿ ಏನಿದೆ ಅದು ಬಹುತೇಕ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಗಳಿಂದ ಅವರವರ ಅಭಿಪ್ರಾಯಗಳನ್ನ ಪಡೆದು ಏನ್ ಶಿಫಾರಸನ್ನ ಸುಪ್ರೀಂ ಕೋರ್ಟ್ ನೀಡುತ್ತೆ. ನೀವು ಕೇಳಿದ ಪ್ರಶ್ನೆ ವ್ಯಾಲಿಡ್ ಆಗಿದೆ, ಎಷ್ಟು ತಿಂಗಳುಗಳ ಕಾಲ ಸಮಯ ತೆಗೆದುಕೊಳ್ಬಹುದು ಅಂತಕ್ಕಂಥದ್ದು. ಇನ್ನು ಆ ಒಂದು ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ಅದೇ ಫ್ರೇಮ್ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂಶವನ್ನ ಹೇಳಲಾಗಿಲ್ಲ. ಮುಂಬರುವ ದಿನಗಳಲ್ಲಿ ಆ ಅಂಶ ಕೂಡ ಸ್ಪಷ್ಟ ಬರಬಹುದು. ಯಾಕಂದ್ರೆ ಅಂತಿಮವಾಗಿ ಈ ಪ್ಯಾನೆಲ್ ಯಾವಾಗ ರಿಪೋರ್ಟ್ ನೀಡುತ್ತೆ, ಆ ಶಿಫಾರಸುಗಳನ್ನ ಸುಪ್ರೀಂ ಕೋರ್ಟ್ ಅಂತಿಮವಾಗಿ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತದೆ ಅಂತಕ್ಕಂಥದ್ದು ಮುಖ್ಯ. ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ, ಪ್ಯಾನೆಲ್ ನ ರೆಕಮೆಂಡೇಶನ್ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಇಡೀ ಪ್ರಕರಣದ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು. ಇಲ್ಲಿಯವರೆಗೂ ಸುಪ್ರೀಂ ಕೋರ್ಟ್ ಯಾವುದೇ ಅಂಶದಲ್ಲೂ ಕೂಡ ಫಾರ್ಮುಲಾಸ್ ಅನ್ನ ರದ್ದುಪಡಿಸ್ತಾ ಇದೀವಿ, ರಿಪೀಲ್ ಮಾಡ್ತಾ ಇದೀವಿ, ನಲ್ ಅಂಡ್ ವಾಯ್ಡ್ ಮಾಡ್ತಕ್ಕಂಥ ಅಧಿಕಾರ ಏನ್ ಸುಪ್ರೀಂ ಕೋರ್ಟ್ ಇದೆ ಆ ಬಗ್ಗೆ ಸುಪ್ರೀಂ ಕೋರ್ಟ್ ಎಲ್ಲೂ ಕೂಡ ಹೇಳಿಲ್ಲ. ಯಾಕಂದ್ರೆ ನೀವು ಹೇಳ್ತಾ ಇದ್ದಂತೆ ಅದೊಂದು ದೊಡ್ಡ ಕಾನ್ಸ್ಟಿಟ್ಯೂಷನಲ್ ಆರ್ಗ್ಯುಮೆಂಟ್ ಇದೆ. ಎಲ್ಲಿ ಫಾರ್ಮುಲಾಸ್ ನಲ್ಲಿ ಬೇಸಿಕ್ ಆಗಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ನೀಡಿರ್ತಕ್ಕಂಥ ರೈಟ್ಸ್ ಏನೊಂದು ಗ್ಯಾರಂಟಿ ಫ್ರೀಡಮ್ ಇದೆ, ಅಲ್ಲಿ ಎಲ್ಲಾದ್ರೂ ಧಕ್ಕೆ ಆಗತ್ತಾ ಅಂತಕ್ಕಂಥ ಅಂಶಗಳ ಬಗ್ಗೆ ಇಲ್ಲಿಯವರೆಗೂ ಸುಪ್ರೀಂ ಕೋರ್ಟ್ ಯಾವುದೇ ವಿಚಾರಣೆಯನ್ನು ನಡೆಸಿಲ್ಲ, ಅದರ ಪರ ವಿರೋಧದ ವಾದವನ್ನ ಕೂಡ ಆಲಿಸಿಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ ಲಿಮಿಟೆಡ್ ಆಗಿರ್ತಕ್ಕಂಥ ಮಧ್ಯಂತರ ಆದೇಶವನ್ನ ಮಾತ್ರ ಹೊರಡಿಸಿದೆ. ಅಜಿತ್, ಇದರಲ್ಲಿ ಇಡೀ ಕಾನೂನಿನ ಅದರ ಎಕ್ಸಿಕ್ಯೂಷನ್ ಪಾರ್ಟ್ ಏನಿದೆ ಅದಕ್ಕೆ ಮಾತ್ರ ತಡೆಯಾಜ್ಞೆಯನ್ನ ನೀಡಿ ಅಲ್ಲಿಯವರೆಗೆ ಪ್ಯಾನೆಲ್ ಎಲ್ಲರ ಜೊತೆ ಮಾತನಾಡಿ ಒಂದು ಶಿಫಾರಸನ್ನ ನೀಡ್ಲಿ ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ನೀವು ಸ್ವಲ್ಪ ಸಮಯ ಕೊಡೋದಾದ್ರೆ ಕೇಶವಾನಂದ್ ಭಾರತಿ ಪ್ರಕರಣದಲ್ಲಿ ನೀವು ಆಗ ಆ ವಿಷಯವನ್ನ ಎತ್ತಾ ಇದ್ರಿ, ಯಾಕೆ ತುರ್ತು ಪರಿಸ್ಥಿತಿ ಜಾರಿ ಆಯ್ತು ಅಂತಕ್ಕಂಥದ್ದು ಈ ಪ್ರಕರಣ ಈ ರೀತಿಯ ನೀವು ಕೇಳಿದ ಪ್ರಶ್ನೆಗಳ ಜೊತೆ ಅಡಕವಾಗಿದೆ. ಕೇಶವಾನಂದ್ ಭಾರತಿ ಪ್ರಕರಣದಲ್ಲಿ ಕೇರಳದ ಒಂದು ಲ್ಯಾಂಡ್ ರಿಫಾರ್ಮ್ ನ ಜಡ್ಜ್ಮೆಂಟ್, ರೈಟ್ ಟು ಪ್ರಾಪರ್ಟಿ ಏನಿತ್ತು ಅದನ್ನ ಸರ್ಕಾರ ತೆಗೆದು ಹಾಕಿತ್ತು, ಅಲ್ಲಿನ ಎಡಪಕ್ಷಗಳ ಸರ್ಕಾರ. ಆಗ ಕೇಶವಾನಂದ್ ಭಾರತಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ರು, ನಾನಾ ಪಾಲ್ಕಿವಾಲಾ ಅವರ ಪರವಾಗಿ ವಾದಿಸಿದ್ರು. ಆಗ ಹೇಳಿದ್ದು ಪಾರ್ಲಿಮೆಂಟ್ಗೆ ಆ ಅಧಿಕಾರ ಇದೆಯಾ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಅಧಿಕಾರ ಪಾರ್ಲಿಮೆಂಟ್ಗಿದೆಯಾ ಅಂತಕ್ಕಂಥ ಪ್ರಶ್ನೆ ಬಂದಾಗ 13 ಜಡ್ಜ್ಗಳ ಬೆಂಚ್ ಸುದೀರ್ಘವಾಗಿ ಆಲಿಸಿ ಒಂದು ಫೈನಲ್ ಜಡ್ಜ್ಮೆಂಟ್ ಅನ್ನ ಕೊಡ್ತು. ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅನ್ನ ಕರೆಯಲಾಗುತ್ತೆ. ಅದರ ಮರುದಿನವೇ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯನ್ನು ಹೇರಿದ್ರು. ಆಗ ಸುಪ್ರೀಂ ಕೋರ್ಟ್ ಹೇಳಿತ್ತು, ಪಾರ್ಲಿಮೆಂಟ್ ಸುಪ್ರೀಂ ಅಲ್ಲ, ಪಾರ್ಲಿಮೆಂಟ್ ಅನೇಕ ವಿಷಯಗಳಲ್ಲಿ ತನ್ನ ಅಧಿಕಾರವನ್ನ ಹೊಂದಿದೆ ಸಪರೇಷನ್ ಆಫ್ ಪವರ್ಸ್ ನ ಅಡಿಯಲ್ಲಿ. ಆದ್ರೆ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ನ ವೈಲೇಟ್ ಮಾಡ್ತಕ್ಕಂಥ ಕಾನೂನನ್ನ ತಂದ್ರೆ ಅದನ್ನ ನಲ್ ಅಂಡ್ ವಾಂಟ್ ಮಾಡ್ತಕ್ಕಂಥ, ಅದನ್ನ ರಿವ್ಯೂ ಮಾಡ್ತಕ್ಕಂಥ ಅಧಿಕಾರ ಸುಪ್ರೀಂ ಕೋರ್ಟ್ ಇದೆ ಅಂತಕ್ಕಂಥದನ್ನ ಕೇಶವಾನಂದ್ ಭಾರತಿ ಪ್ರಕರಣದಲ್ಲಿ ಹೇಳಿತ್ತು. ಆದ್ರೆ ನನಗನ್ಸುತ್ತೆ ಫಾರ್ಮ್ ಲಾಸ್ ಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಆ ಒಂದು ಹಂತಕ್ಕೆ ವಿಷಯ ಬಂದಿಲ್ಲ. ಸುಪ್ರೀಂ ಕೋರ್ಟ್ ಕೇವಲ ಮಾನವೀಯ ಆಧಾರದ ಮೇಲೆ ರೈತರು ಪ್ರತಿಭಟನೆ ಕುಳಿತಿದ್ದಾರೆ, ಕೇಂದ್ರ ಸರ್ಕಾರ ಅಗತ್ಯವಾಗಿರ್ತಕ್ಕಂಥ ಕನ್ಸಲ್ಟೇಷನ್ಸ್ ಅನ್ನ ನಡೆಸಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಒಂದು ಪ್ಯಾನಲ್ ಅನ್ನ ರಚಿಸಿ ಅದರ ಶಿಫಾರಸು ಬರುವವರೆಗೆ ಮಧ್ಯಂತರವಾಗಿ ಕಾನೂನಿಗೆ ತಡೆಯಾಜ್ಞೆ ನೀಡಿದೆ ಅಷ್ಟೇ. ಅಜಿತ್, ಎಸ್ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್, ನಿಮ್ಮ ಎಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.